ಕೆಲವೊಂದು ಫ್ಯಾಮಿಲಿಗಳಲ್ಲಿ 4 ಜನ ಸತ್ತಿದ್ದಾರೆ. 3 ಕುಟುಂಬದ 10 ಜನ ಸಾವನ್ನಪ್ಪಿದ್ದಾರೆ. ಒಟ್ಟು 13 ಜನ. ಇನ್ನು ಎರಡು ಕುಟುಂಬದ 4 ಮಂದಿ, ಮತ್ತೊಂದು ಕುಟುಂಬದಲ್ಲಿ 2. ರಂಗಸ್ವಾಮಿ ಎನ್ನುವಂಥವರು ಅವ್ರ ಕುಟುಂಬದಲ್ಲಿ 4 ಜನ ಜೀವ ತೆತ್ತಿದ್ದಾರೆ. ಮುಗಿದು ಕತೆ. ರಂಗಸ್ವಾಮಿ ಪತ್ನಿ ಮಂಜುಳಾ, ಮಗ ಅರುಣ್ 28 ವರ್ಷ, ಕೈ ಬಂದಂಥ ಮಗಳು ಅಂಜು 25 ವರ್ಷ, ಜೊತೆಗೆ ಮೊಮ್ಮಗ ಅಂಜುವಿನ ಮಗ. ಇನ್ನು ನಾಗೇಶ್ ಅನ್ನುವಂಥರ ಕುಟುಂಬ, ಅಲ್ಲೂ ಕೂಡ 4 ಜನ ಬಲಿಯಾಗಿದ್ದಾರೆ. ಗಂಡ ಹೆಂಡತಿ 2 ಹೋಗಿದ್ದಾರೆ. ಪತಿ ನಾಗೇಶ್, ಪತ್ನಿ, ಮಗ ನಾಗೇಶ್, ಅತ್ತೆ ಸುಭದ್ರಾಬಾಯಿ, 4 ಜನ ಸಾವನ್ನಪ್ಪಿದ್ದಾರೆ. ಏನು ಹೇಳ್ತೀರಿ? ಒಂದೊಂದು ಕಥೆ ಅಲ್ಲ ಇದು. ಮುಗೀತು. ಇನ್ನು ಆ ಇಡೀ ಊರಿಗೇನೆ ಒಂದು ಲೆಕ್ಕದಲ್ಲಿ ಈ ಛಾಯೆ ಆವರಿಸ್ಬಿಡುತ್ತೆ. ಒಂದು ಊರಿನಲ್ಲಿ 13 ಜನ ಸಾವನ್ನಪ್ಪುತ್ತಾರೆ ಅಂದರೆ ಸಾಮಾನ್ಯ ಸಂಗತಿನ? ಇಡೀ ಊರಿಗೆ ಸೂತಕ ಅಂತಹ ಸ್ಥಿತಿ ನಾವು ತೋರಿಸ್ತಾ ಇದ್ದೀವಿ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥ ಹೆಣಗಳು 1, 2, 13 ಜನ. ಏನು ಮಾಡಬೇಕು? ಅದೆಷ್ಟು ಕುಟುಂಬಗಳು ಕತ್ತಲಾಗ್ಬಿಟ್ವೋ, ಅವೆಷ್ಟು ಕನಸುಗಳು ಛಿದ್ರ ಆಗ್ಬಿಟ್ವೋ, ದೇವರಿಗೇ ಗೊತ್ತು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಅನ್ಶುಕುಮಾರ್ SP ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಚಿಂಚೋಳಿ ಮಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ಅವನ ಊರಿಗೆ ಹೋದಾಗ ಇದು ಆಕ್ಸಿಡೆಂಟ್ ಆಯಿತು. ಅವನ ಊರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಆ ಸಮಯ ಇದು ರಾತ್ರಿಗೆ ಇದು ಆಯಿತು. ಇದು ನಿಲ್ಲಿಸಿದರೂ ಇದು ಬ್ಯಾಕ್ ಸೈಡಿಂದ ಇದು ಸ್ವಲ್ಪ ಸ್ಪೀಡ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದರೆ ಇದು ಆಲ್ಮೋಸ್ಟ್ ಹಾಫ್ ಆಫ್ ದ ವೆಹಿಕಲ್ ಇದು ಲಾರಿ ಕೆಳಗೆ ಹೋಗಿದೆ. ಸೊ ಬಟ್ ಇದು ಫರ್ದರ್ ಇನ್ಕ್ವೈರಿ ಮಾಡ್ತೀವಿ, ಇದು ಯಾಕೆ ನಿಲ್ಲಿಸಿದರು, ಇದು ಏನಾಯಿತು. ಇದು ಹಾಸ್ಪಿಟಲಲ್ಲಿ ಟೋಟಲ್ 4 ಜನ ಇದ್ದಾರೆ ಈಗ.